ಅಂದುಕೊಳ್ಳೋ ಪ್ರತಿಯೊಂದು ಅಂಶಕ್ಕೂ ಆಲೋಚನೆಗೂ ಒಂದು ಎನರ್ಜಿ ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ ಇದೆ. ಎಷ್ಟೋ ವಿಚಾರಗಳು ನೋಡಿ, ನಾವೆಲ್ಲ ಕೇಳ್ಕೊಳ್ಳೋದು ಬಹುತೇಕ ನಾವೇನು ಕೇಳ್ಕೊಳ್ತೇವೆ, ನನಗೆ ಹಣ ಬೇಕು, ಆಸ್ತಿ ಬೇಕು, ಸಂಪತ್ತು ಬೇಕು, ನನ್ನ ಕೋರ್ಟ್ ಕೇಸು ಸಾಲ್ವ್ ಆಗಬೇಕು, ಅಥವಾ ನಾನು ಈ ಪ್ರಪಂಚ ಎಲ್ಲ ಸುತ್ತಾಡ್ಕೊಂಬರೋಷ್ಟು ನನ್ನ ಹತ್ರ ಸಂಪತ್ತಿರಬೇಕು. ಅಲ್ಲೇ ನಾವು ಹೋಗ್ತೇವೆ, ಯಾವುದೋ ಒಂದು ಜಾಗಕ್ಕೆ ಹೋಗ್ತೀವಿ, ಅಥವಾ ನಾವು ನಂಬಿರೋ ಒಂದು ದೇವಸ್ಥಾನಕ್ಕೋ ಅಥವಾ ಮಸೀದಿಗೋ ಚರ್ಚ್ಗೋ ಇಲ್ಲ ಯಾವುದೋ ಗುಡಿಗೆ ಹೋಗಿ ಬರ್ತೇವಲ್ವ. ಆಗ ಹೋದಾಗ ನಿಜವಾಗ್ಲೂ ನಾವು ಏನೇನು ಕೋರ್ಕೊಳ್ತೀವೋ ಅದನ್ನೆಲ್ಲ ನಂಬ್ತೀವ, ಪಡ್ಕೊಳ್ತೀವಿ, ಖಂಡಿತ ಆಗುತ್ತೆ ಅಂತ ನಂಬ್ತೇವ. ಸಂಚಿತ ಕರ್ಮಗಳು, ಪ್ರಾರಬ್ಧ ಕರ್ಮಗಳು, ಕ್ರಿಯಾಯಾನ ಕರ್ಮಗಳು, ಈ ರೀತಿಯೆಲ್ಲ ಕರ್ಮಗಳಿದಾವಲ್ವ. ಈ ಕರ್ಮಗಳು ಕಳ್ಕೊಂಡಾಗ ಮಾತ್ರ ನಾವು ಅಂದುಕೊಂಡಿದ್ದು ತಾನಾಗಿ ಆಗುತ್ತೆ. 2025 ಇದೇ ತಿಂಗಳು ಇನ್ನು 4-5 ದಿನ ಇದೆ. ಈ ವರ್ಕ್ಶಾಪ್ನಲ್ಲಿ, ಕಾರ್ಯಾಗಾರದಲ್ಲಿ ನಾವು ಹೇಗೆ ಕರ್ಮಗಳನ್ನು ಕಳೆದುಕೊಳ್ಳೋದು, ಕರ್ಮಗಳನ್ನು ಕಳೆದುಕೊಂಡಾಗ ಮಾತ್ರ ನಾವು ಕೋರ್ಕೊಂಡಿದ್ದೆಲ್ಲ ಪಡ್ಕೊಳ್ಳೋದಕ್ಕೆ ಸಾಧ್ಯ, ನಾವು ಅಂದುಕೊಂಡಿದ್ದೆಲ್ಲ ಮಾಡೋದಕ್ಕೆ ಸಾಧ್ಯ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿ ಸಂಚಿಕೆನಲ್ಲೂ ಕೂಡ ಗುರೂಜಿಯವರು ಒಂದೊಂದು ಹೊಸ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಹೋಗ್ತಾರೆ. ಸೊ ಶ್ರೀಮಂತರಾಗುವಂಥ ಬಗೆ ಹೇಗೆ, ದುಡ್ಡನ್ನು ಗಳಿಸೋವಂಥ ಬಗೆ ಹೇಗೆ, 100 ಕೋಟಿ ಹಣವನ್ನು ಗಳಿಸಬೇಕು ಅಂದರೆ ಯಾವೆಲ್ಲ ಟೆಕ್ನಿಕ್ಗಳನ್ನು ನೀವು ಉಪಯೋಗಿಸ್ಕೊಂಡು ಗಳಿಸ್ಕೊಳ್ಬಹುದು, ಈ ರೀತಿಯಾದಂಥ ವಿಚಾರಗಳ ಕುರಿತಾಗಿ ನಮಗೆ ಒಂದಷ್ಟು ಮಾಹಿತಿಯನ್ನು ಪ್ರತಿ ಸಂಚಿಕೆನಲ್ಲೂ ಕೂಡ ಗುರೂಜಿಯವರು ನೀಡ್ತಾ ಬಂದಿದ್ದಾರೆ. ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಏನ್ ಹೇಳ್ಕೊಡ್ತಾ ಇದ್ದಾರೆ ಗುರೂಜಿಯವರು ಅನ್ನೋದಾದ್ರೆ, ಅಂದುಕೊಂಡಿದ್ದೆಲ್ಲ ಆಗಬೇಕು ಅನ್ನೋದಾದ್ರೆ ಏನೆಲ್ಲ ಟೆಕ್ನಿಕ್ ನ ನಾವು ಉಪಯೋಗಿಸ್ಕೊಳ್ಬಹುದು. ಅಂದ್ರೆ ನಾವೇನ್ ಅನ್ಕೊಳ್ತೀವೋ ಅದಾಗಬೇಕು, ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗಿ ನಮ್ಮ ಲೈಫ್ ಲೀಡ್ ಮಾಡಬಹುದು ಅಂತ ಹೇಳ್ತಾರೆ. ಸೊ ಯಾವಾಗಲೂ ನೆಗೆಟಿವ್ ಮೆಂಟಾಲಿಟಿ ಕೆಲವರಲ್ಲಿ ಇರುತ್ತೆ, ಅವಾಗ ನೆಗೆಟಿವ್ಸೇ ಜಾಸ್ತಿ ಬರುತ್ತೆ ನಮ್ಮ ಜೀವನದಲ್ಲಿ ಅಂತ ಹೇಳ್ತಾರೆ. ಒಟ್ಟಾರೆ ನಾವು ಏನು ಅಂದ್ಕೊಳ್ತೀವೋ ಅದು ಸುಲಭವಾಗಿ ಆಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಉಪಾಯಗಳಿವೆ, ಇದಕ್ಕೆ ಆದಂಥ ಕೆಲವೊಂದು ಟೆಕ್ನಿಕ್ಗಳನ್ನು ಗುರೂಜಿಯವರು ಇವತ್ತಿನ ಸಂಚಿಕೆಯಲ್ಲಿ ನಮಗೆ ತಿಳಿ ಹೇಳ್ತಾರೆ. ಇದರೊಟ್ಟಿಗೆ ವರ್ಕ್ಶಾಪ್ನ ಕುರಿತಾಗಿಯೂ ಕೂಡ ಒಂದಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತಾರೆ. ಬನ್ನಿ, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ದುಡ್ಡಿನ ದ್ರೋಣಾಚಾರ್ಯ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಎಸ್ ವೀಕ್ಷಕರೇ, ನಾನು ನಿಮಗೆ ಹೇಳಿದ್ದ ಹಾಗೆ ಏನು ಅಂತ ಹೇಳಿದ್ರೆ, ಇವತ್ತಿನ ಸಂಚಿಕೆಯಲ್ಲಿ ಅಂದುಕೊಂಡಿದ್ದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡ್ವಿ, ಈಗ ಫಾರ್ ಎಕ್ಸಾಂಪಲ್ ಶ್ರೀಮಂತರಾಗಬೇಕು ಅಂತ ಅಂದ್ಕೊಂಡ್ವಿ, ಹಾಗೆ ಹಂಗೆ ಅಂದ್ಕೊಂಡ ತಕ್ಷಣ ನಾವು ಶ್ರೀಮಂತರ ಆಗ್ತೀವ ಗುರುಗಳೇ, ಸೊ ಅಂದ್ಕೊಂಡಿದ್ದೆಲ್ಲ ಆಗ್ಬಿಡುತ್ತಾ, ಅಷ್ಟು ಸುಲಭವಾಗಿ ನಮಗೆ ಲಭಿಸ್ಬಿಡುತ್ತಾ ಅಂತ ನಿಮ್ಗೆಲ್ರಿಗೂ ಅನಿಸ್ಬೋದು. ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಗುರೂಜಿಯವರು ಹೇಳ್ತಾರೆ. ಹಾಗಿದ್ರೆ ಟೆಕ್ನಿಕ್ಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಜೊತೆಗೆ ಕಾರ್ಯಾಗಾರದ ಕುರಿತಾಗಿಯೂ ಕೂಡ ಗುರೂಜಿಯವರು ಒಂದಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತಾರೆ. ಗುರುಗಳೇ, ಇವತ್ತಿನ ಸಂಚಿಕೆಯಲ್ಲಿ ಅಂದುಕೊಂಡಿದ್ದೆಲ್ಲ ಆಗಬೇಕು ಅನ್ನೋದಾದರೆ ಏನೆಲ್ಲ ಟೆಕ್ನಿಕ್ಗಳಿದೆ ಮತ್ತು ಅದನ್ನು ಹೇಗೆ ನಾವು ಬಳಸ್ಕೊಳ್ಳೋದು ತಿಳಿಸ್ಕೊಡಿ. ತುಂಬ ಚೆನ್ನಾಗಿ ಇರೋ ಪ್ರಶ್ನೆ ಕೇಳಿದರೆ, ತುಂಬ ಅದ್ಭುತವಾಗಿತ್ತು. ನೀವು ಕೇಳಿದ್ದು ಅಂದುಕೊಂಡಿದ್ದೆಲ್ಲ ಆಗ್ಬಿಡುತ್ತಾ. ನಾವು ಎಷ್ಟೋ ಸಲ ಅಂದುಕೊಳ್ತಿದ್ದೀವಿ, ಆದರೆ ನಾವು ಅಂದುಕೊಂಡಿದ್ದೆಲ್ಲ ಆಗಲಿಲ್ಲ. ಯಾವುದೋ 1-2 ಆಗಿರ್ಬೋದು, ಬಟ್ ಎಲ್ಲವೂ ಆಗಲಿಲ್ಲ. ಯಾಕೆ ಗುರುಗಳೇ ಅಂತ ಕೇಳಿದರೆ, ನಿಮ್ಮ ಪ್ರಶ್ನೆ ಮಾತ್ರ ಅಲ್ಲ ಮೇಡಮ್, ಇದು ಬಹುತೇಕ ನೋಡುಗರ ಎಲ್ಲರ ಪ್ರಶ್ನೆ ಇದಾಗಿರುತ್ತೆ. ಇದಕ್ಕೂ ಮುಂಚೆ ತುಂಬ ಎಪಿಸೋಡ್ಸ್ಗಳಲ್ಲಿ ನಾನು ಇದನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇನ್ನೂ ಹೆಚ್ಚು ಮಾಹಿತಿ ಇದ್ರ ಬಗ್ಗೆ ನಾನು ನಿಮಗೆ ಕೊಡ್ತೇನೆ. ನೋಡಿ, ಅಂದುಕೊಳ್ಳೋ ಪ್ರತಿಯೊಂದು ಅಂಶಕ್ಕೂ ಆಲೋಚನೆಗೂ ಒಂದು ಎನರ್ಜಿ ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ ಇದೆ. ಪ್ರತಿಯೊಂದು ನಾವೇನು ಅಂದುಕೊಳ್ತೀವೋ ಅದೆಲ್ಲವೂ ವಿಶ್ವದಲ್ಲಿ ಒಂದು ರೆಕಾರ್ಡ್ ಆಗಿ ಬರೆಯಲ್ಪಡುತ್ತೆ. ಆ ವಿಶ್ವ ಎಲ್ಲಿದೆ? ಆ ವಿಶ್ವ ಎಲ್ಲೆಲ್ಲೂ ಹೆಚ್ಚಾಗಿ ನಮ್ಮೊಳಗಡೆ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಏನು ಕರಿತೇವೋ, ಈ ಸುಪ್ತ ಚೇತನ ಮನಸ್ಸಿನ ಒಳಗಡೆ ಇದೆ. ನಾವು ಅಂದುಕೊಂಡಿದ್ದೆಲ್ಲ ಹೇಗೆ ನಮ್ಮ ಕೈ ಮೇಲೆ ನಾವು ಅಚ್ಚೆ ಹಾಕ್ಕೊಳ್ತೀವಲ್ವ. ನೋಡಿ, ನನ್ನ ಕೈ ಮೇಲೆ ಅಚ್ಚೆ ಇದೆ ನೋಡಿ, ಇಲ್ಲಿ
ಐ ಆಮ್ ರಿಚ್ ಅಂತ ಅಚ್ಚೆ ಕಾಣಿಸ್ತಿದೆಯಾ? ಸಿ, ಐ ಆಮ್ ರಿಚ್ ಅಂತ ಈ ಅಚ್ಚೆಯ ರೀತಿ, ಸಿ ಟ್ಯಾಟೂನ ರೀತಿ ಇದ್ದು ಬಿಡುತ್ತೆ. ಈ ಟ್ಯಾಟೂ ನೀವು ಹೇಗೆ ಹಾಕ್ಸ್ಕೊಳ್ತೀರಾ? ಯೂಶ್ವಲಿ ಯಾರಾದರೂ ಟ್ಯಾಟೂ ಹಾಕ್ಸ್ಕೊಂಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸುಮ್ಮನೆ ಏನೋ ಪೆನ್ಸಿಲ್ ಮೇಲೆ ಪೆನ್ಸಿಲಲ್ಲಿ ಬರೆದಾಗೋ ಅಥವಾ ಏನೋ ಒಂದು ಚಾಕ್ ಪೀಸಲ್ಲಿ ಬರೆದಾಗೋ ಇರೋದಿಲ್ಲ. ಒಂದು ಸೂಜಿಯಲ್ಲಿ ಏನೋ ಇದು ಕಲರ್ ಹಾಕ್ಕೊಂಡು ಚುಚ್ತಾರೆ, ಆಮೇಲೆ ರಕ್ತ ಬರುತ್ತೆ ಇಲ್ಲೆಲ್ಲನೂ. ಕರೆಕ್ಟ್ ಅಲ್ವಾ? ಇದೇ ರೀತಿಯೇ ಎಷ್ಟು ಸಲ ನೋವಾದಾಗ, ಎಷ್ಟು ಸಲ ಪ್ರಿಕ್ ಆದಾಗ ಈ ಕಲರು ಈ ಒಂದು ಏನು ಚರ್ಮದ ಮೇಲೆ ಪ್ರಿಂಟ್ ಆಗಿದೆ. ಇದೇ ರೀತಿ ನಾವು ಅಂದುಕೊಳ್ಳೋ ಪ್ರತಿ ಅಂಶವು ಮೆದುಳಿನ ಒಳಗಡೆ, ಮೈಂಡಿನ ಒಳಗಡೆ, ಸುಪ್ತ ಚೇತನದ ಒಳಗಡೆ ಯಾವಾಗ ಸೇರಿಕೊಳ್ಳುತ್ತೋ ಆಗ ಅಂದುಕೊಂಡಿದ್ದೆಲ್ಲ ಆಗುತ್ತೆ. ಇನ್ನು ಸಿಂಪಲಾಗಿ ಹೇಳಬೇಕು ಅಂತಂದರೆ, ನಾವೆಲ್ಲ ಸತ್ಯಯುಗದಲ್ಲಿ ಇದ್ದರೆ, ಸತ್ಯ ಲೋಕದ ಮನಸ್ಥಿತಿ ನಮ್ಮದಾಗಿದ್ದರೆ ನಾವು ಅಂದುಕೊಂಡಿದ್ದೆಲ್ಲ ಸುಲಭವಾಗಿ ಆಗ್ಬಿಡುತ್ತೆ. ನಿಮಗಿನ್ನೂ ಎಕ್ಸಾಂಪಲ್ ಕೊಡ್ತಾ ಹೇಳ್ತೇನೆ. ನಾವೆಲ್ಲರೂ ಚಿಕ್ಕ ಮಕ್ಕಳಿದ್ದಾಗ ಅಂತಂದರೆ, ಈಗ ಹುಟ್ಟಿರೋ ಮಗು ಒಂದು 3 ವರ್ಷದ ತನಕ ಇರಬೇಕಂತಂದರೆ ಆ ಮಗುವಿನ ಮನಸ್ಥಿತಿ ಸತ್ಯ ಲೋಕದ ಸತ್ಯಯುಗದ ಮನಸ್ಥಿತಿ ಆಗಿರುತ್ತೆ. ನೋಡಿ, ಮಕ್ಕಳು ಯಾವತ್ತೂ ಅಷ್ಟೇ, ಹುಟ್ಟಿದ ಮಕ್ಕಳು, ಚಿಕ್ಕ ಮಕ್ಕಳು ಯಾವತ್ತೂ ನನಗೆ ಊಟ ಕೊಡಮ್ಮ ಅಂತ ಕೇಳೋದಿಲ್ಲ, ಹಾಲು ಕೊಡಮ್ಮ ಅಂತ ತಾಯಿನ ಕೇಳೋದಿಲ್ಲ, ಅಥವಾ ಬಟ್ಟೆ ಹಾಕು ಅಂತಲೂ ಕೇಳೋದಿಲ್ಲ, ಹೋದ್ರೋಗಲಿ ಸ್ನಾನ ಮಾಡಿಸು ಅಂತ ಕೇಳಲ್ಲ, ಮಲಗಬೇಕಂತಂದರೆ ಜೋಗಳ ಹಾಡು ಅಂತಲೂ ಕೇಳಲ್ಲ, ಆಟ ಆಡಿಸು ಅಂತಲೂ ಕೇಳಲ್ಲ. ಅಲ್ಲ, ಮಗು ಏನೂ ಕೇಳದೆ ಹೋದ್ರೂ ನಾವುಗಳು, ತಾಯಿ ತಂದೆ ಅಥವಾ ಪೋಷಕರು ಎಲ್ಲ ಕೊಡ್ತಿರ್ತೇವೆ. ಅದು ಹೇಗೆ? ಕೇಳಲೇ ಇಲ್ಲ ಮಗು, ತನಗೆ ಏನು ಬೇಕು ಅಂತಲೇ ಕೇಳಲಿಲ್ಲ. ಅದು ಕೇಳದೆ ಹೋದರೂ ನಮಗೆ ಕೊಡಬೇಕು ಅನಿಸಿದೆ. ಕರೆಕ್ಟಾ? ಎಲ್ಲರೂ ಒಪ್ಕೊಳ್ತೀವಲ್ವ ಇದನ್ನು? ನಮಗೆ ಕೊಡಬೇಕು ಅಂತ ಅನಿಸಿದೆಯಾ? ಅದೇಗದು? ಕೇಳಲೇ ಇಲ್ಲ ಮತ್ತೆ. ಅಲ್ಲ, ಅಂದುಕೊಳ್ಳಿ, ಕೇಳಿ ಸಿಗುತ್ತೆ ಅಂತ ನಾನು ಹೇಳಿದ್ದೀನಿ. ಕೇಳ್ದೇ ಸಿಗ್ತಾ ಇದೆ ಅಂದರೆ ಆ ಮಗುವಿನ ಮನಸ್ಥಿತಿ ಅಷ್ಟು ಪರಿಶುದ್ಧವಾಗಿರೋದಕ್ಕೆ ನಮ್ಮಗಳಿಗೆ ಕೊಡಬೇಕು ಅಂತ ಅನಿಸುತ್ತೆ, ಕೇಳದೆ ಹೋದರು. ಸೊ ಅದಕ್ಕೆ ನಾವು ಹೇಳ್ತಿರ್ತೀವಿ ನೋಡಿ, ದೊಡ್ಡವರೆಲ್ಲ ಏನು ಹೇಳ್ತೀವಿ, ಮಕ್ಕಳು ದೇವರ ಸಮಾನ ಅಂತ. ಯಾವಾಗ ನಮಗೆ ಆ ದೈವತ್ವ, ಆ ದೇವರ ಸಮಾನತೆ ಉಳ್ಳ ಮನಸ್ಥಿತಿ ಬರುತ್ತೋ ಆಗ ನಾವು ಅಂದುಕೊಂಡಿದ್ದೆಲ್ಲ, ಅಂದುಕೊಳ್ಳೋದೇ ಬೇಡ, ಹಾಗೆ ಸಿಗ್ತಾ ಹೋಗುತ್ತೆ. ಇದು ಒಂದು ಅರ್ಥ. ಎರಡನೇದು, ಈ 3 ವರ್ಷ ಮಗು ಬೆಳೀತಾ 9 ವರ್ಷದ ತನಕ ಬರೋ ಅಷ್ಟರಲ್ಲಿ ಆ ಮಗುವಿನ ಮನಸ್ಥಿತಿ ಸತ್ಯಯುಗದಿಂದ ತ್ರೇತಾಯುಗಕ್ಕೆ ಬರುತ್ತೆ. ಮಗುವಿನ ಮನಸ್ಥಿತಿ ಬಗ್ಗೆ ಹೇಳ್ತಿರೋದು. ಎಲ್ಲ ಯುಗಗಳು ನಾವೆಲ್ಲ ಅನುಭವಿಸ್ತಿದ್ದೀವಿ, ಅದು ಗೊತ್ತಿರಬೇಕು ನಮಗೆ. ಮೊದಲಿಗೆ ನಮ್ಮ ತಂದೆ ತಾಯಿ, ಅಜ್ಜಿ ತಾತ ಅವರೆಲ್ಲ ಹೇಳಿರೋದು ನಿಮಗೂ ಹೇಳಿರ್ತಾರೆ, ನನಗೆ ಹೇಳಿದ್ದಾರೆ. ಅಲ್ಲ, ಆ ಕಾಲದಲ್ಲಿ ಹಸುಗಳೆಲ್ಲ ಮಾತಾಡ್ತಿತ್ತಂತೆ, ಪ್ರಾಣಿ ಪಕ್ಷಿಗಳೆಲ್ಲ ಮಾತಾಡ್ತಿತ್ತಂತೆ, ಎಲ್ಲರೂ ಒಟ್ಟಿಗೆ ಮಾತಾಡ್ಕೊಂಡು ಆರಾಮಾಗಿದ್ರಂತೆ ಅಂತ ಕೇಳಿಸ್ಕೊಂಡಿದ್ದೀವಲ್ವ. ಸತ್ಯಯುಗ ಅನ್ನೋಂಥದ್ದು ಆ ರೀತಿ ಪರಿಶುದ್ಧವಾದ ಯುಗ. ಎನಿವೆ, ಕಮಿಂಗ್ ಟು ತ್ರೇತಾಯುಗ. ತ್ರೇತಾಯುಗದ ಮನಸ್ಥಿತಿ 3ರಿಂದ 9 ವರ್ಷದ ತನಕ ಮಗು ಅಲ್ಲಿ ಕೇಳಬೇಕಾಗುತ್ತೆ. ಆಟದ ಸಾಮಾನು ಬೇಕು, ಮಗು ಕೇಳುತ್ತೆ. ಏನೇ ಬೇಕಿದ್ರು ಮಗು, ನನಗೇನೋ ತಿಂಡಿ ಬೇಕು, ಕೇಳುತ್ತೆ. ನಾನೆಲ್ಲ ಹೊರಗಡೆ ಆಟ ಆಡೋದಕ್ಕೆ ಹೋಗಬೇಕು, ಕೇಳುತ್ತೆ. ಬಟ್ ಕೇಳೋದ್ರಲ್ಲಿ ಮಗುವಿನ ಒಂದು ಮನಸ್ಥಿತಿಯಲ್ಲಿ ಯಾವುದೇ ರೀತಿಯ ಡೌಟ್ ಇರೋದಿಲ್ಲ, ಯಾವುದೇ ರೀತಿಯ ಕಲ್ಮಶವಿರೋದಿಲ್ಲ. ಬಟ್ ಅಲ್ಲಿ ಕೇಳದೆ ಸಿಗಲ್ಲ, ಕೇಳಿದ್ರೆ ಸಿಗುತ್ತೆ. ಇದು ತ್ರೇತಾಯುಗದ ಮನಸ್ಥಿತಿ ಆಗಿರಬೇಕು. ತ್ರೇತಾಯುಗದ ಮನಸ್ಥಿತಿ ಯಾರಿಗಿರುತ್ತೋ ಅವ್ರು ಕೇಳಿದ್ರೆ ಸಾಕು, ಅವ್ರಿಗೇನು ಕೇಳ್ತಾರೋ ಅದೆಲ್ಲ ಸಿಕ್ಬಿಡುತ್ತೆ. ಆಮೇಲೆ ಇನ್ನೊಂದು, ತಂದೆ ತಾಯಿಗಳಾದ ನಾವು ಅವ್ರು ಕೇಳಿದ್ದೆ ಕೊಡಬೇಕು ಅಂತಲೂ ಅನಿಸುತ್ತೆ. ನಮಗೂ ಡೌಟ್ ಇರಲ್ಲ ಯಾಕೆ ಕೊಡಬೇಕು ಅಂಥೇಳಿ. ಸೊ ದಿಸ್ ಈಸ್ ಅನದರ್ ಮೈಂಡ್ ಸೆಟ್. ಈಗ 9 ವರ್ಷದಿಂದ ಅದೇ ಮಗು 18 ವರ್ಷದ ತನಕ ಬೆಳೆಯೋ ಅಷ್ಟರಲ್ಲಿ ಆ ಮನಸ್ಥಿತಿ ಅನ್ನುವಂಥದ್ದು ದ್ವಾಪರ ಯುಗದ ಮನಸ್ಥಿತಿ ಆಗಿರುತ್ತೆ. ದ್ವಾಪರ ಯುಗದ ಮನಸ್ಥಿತಿ ಆಗಿದ್ದಾಗ ಅದು 1 ಸಲ ಕೇಳಿದ್ರೆ ಕೊಡಲ್ಲ, 2 ಸಲ ಕೇಳಿದ್ರೆ ಕೊಡಲ್ಲ, ಪ್ರಾಬಬ್ಲಿ ಒಂದೊಂದು ಸಲ 10-15 ಸಲ ಕೇಳಬೇಕು. ಆಮೇಲೆ ಒಂಚೂರು ಡೌಟ್ ಇರುತ್ತೆ ಮಗುವಲ್ಲಿ, ಕೊಡ್ತಾರೋ ಇಲ್ವೋ ಅಂತೇಳಿ. ಯಾಕಂದರೆ ಸ್ವಲ್ಪ ವಿವೇಕ ಬಂದಿರುತ್ತಲ್ವ. ಹಾಗೆ ಕೊಡಬೇಕು ಅಂತಿರೋ ತಂದೆ ತಾಯಿಗಳಲ್ಲೂ ಕೊಡಲೇಬೇಕಾ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಈಗ ನೋಡಿ, ಮಕ್ಕಳು ಬೈಕ್ ಕೊಡು ಅಂತ ಹೇಳ್ತಾರೆ, ನಾವು ಕೇಳಿದೆ ಕೊಟ್ಬಿಡ್ತೀವ? ಅಥವಾ ಏನೋ ತೊಗೊಬಂದು ನನ್ನ ಕಾರ್ ಬೇಕು ಅಂತಾರೆ, ಇಲ್ಲ ಆ ಶಾಲೆಗೆ ಹೋಗಬೇಕು, ನನಗಿಲ್ಲೇ ಟೂರ್ ಹೋಗಬೇಕು, ನಾವು ಕೊಟ್ಬಿಡ್ತೀವ? ಒಂಚೂರು ಮಗುವಿನ ಮನಸ್ಸಲ್ಲೂ ಡೌಟ್ ಇದೆ, ನಮಗಳಿಗೂ ಕೊಡಬೇಕು ಅಂತ ಸಂಪೂರ್ಣವಾಗಿರೋದಿಲ್ಲ. ಇದು ದ್ವಾಪರ ಯುಗದ ಮನಸ್ಥಿತಿ.
ಇನ್ನು 18 ಆದಮೇಲೆ ನಾನು ಹೇಳೋದೇ ಬೇಡ, ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ನಮ್ಮ ಮನಸ್ಸುಗಳು ಕಲಿಯುಗದ ಮನಸ್ಥಿತಿಯಾಗಿರುತ್ತೆ. ಯಾವುದರಲ್ಲೂ ನಮಗೆ ಸಂಪೂರ್ಣವಾದ ನಂಬಿಕೆ ಇರಲ್ಲ, ವಿಶ್ವಾಸ ಇರೋದಿಲ್ಲ, ಸಿಕ್ಕೇ ಸಿಗುತ್ತೆ ಅನ್ನೋವಂಥ ಒಂದು ಕಾನ್ಫಿಡೆನ್ಸ್ ಯಾರಲ್ಲೂ ಇರಲ್ಲ. ಸೊ ಹಾಗಾಗಿ ಕೇಳಬೇಕಂತಂದ್ರೇ ನಾವು ಡೌಟ್ ಪಡ್ತಿರ್ತೀವಿ. ಎಷ್ಟೋ ವಿಚಾರಗಳು ನೋಡಿ, ನಾವೆಲ್ಲ ಕೇಳ್ಕೊಳ್ಳೋದು ಬಹುತೇಕ ನಾವೇನು ಕೇಳ್ಕೊಳ್ತೇವೆ, ನನಗೆ ಹಣ ಬೇಕು, ಆಸ್ತಿ ಬೇಕು, ಸಂಪತ್ತು ಬೇಕು, ನನ್ನ ಕೋರ್ಟ್ ಕೇಸು ಸಾಲ್ವ್ ಆಗಬೇಕು, ಅಥವಾ ನಾನು ಈ ಪ್ರಪಂಚ ಎಲ್ಲ ಸುತ್ತಾಡ್ಕೊಂಬರೋ ಅಷ್ಟು ನನ್ನ ಹತ್ರ ಸಂಪತ್ತಿರಬೇಕು, ನನ್ನ ಸಂಬಂಧಗಳು ಸರಿ ಹೋಗಬೇಕು, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು, ಎಲ್ಲ ಅನುಭವಿಸ್ಬೇಕು, ಇವೆಲ್ಲ ಕೋರಿಕೆಗಳಾಗಿರುತ್ತೆ ತಾನೇ. ಅಲ್ಲೇ ನಾವು ಹೋಗ್ತೇವೆ, ಯಾವುದೋ ಒಂದು ಜಾಗಕ್ಕೆ ಹೋಗ್ತೀವಿ, ಅಥವಾ ನಾವು ನಂಬಿರೋ ಒಂದು ದೇವಸ್ಥಾನಕ್ಕೋ ಅಥವಾ ಮಸೀದಿಗೋ ಚರ್ಚ್ಗೋ ಇಲ್ಲ ಯಾವುದೋ ಗುಡಿಗೆ ಹೋಗಿ ಬರ್ತೇವಲ್ವ. ಆಗ ಹೋದಾಗ ನಿಜವಾಗ್ಲೂ ನಾವು ಏನೇನು ಕೋರ್ಕೊಳ್ತೀವೋ ಅದನ್ನೆಲ್ಲ ನಂಬ್ತೀವ, ಪಡ್ಕೊಳ್ತೀವಿ, ಖಂಡಿತ ಆಗುತ್ತೆ ಅಂತ ನಂಬ್ತೇವ. ನಾವು ಹೋಗ್ತೇವೆ, ಕೇಳ್ಕೊಳ್ತೇವೆ, ಕರೆಕ್ಟು. ಬಟ್ ನಮ್ಮಲ್ಲೇ ಅಪನಂಬಿಕೆ ಇದ್ದರೆ, ಯಾಕೆ ನಾನು ಇದನ್ನು ಹೇಳ್ತೇನೆ ಅಂತಂದರೆ, ನಾವು ಯಾವಾಗ ನಮ್ಮನ್ನೇ ನಂಬಲ್ವೋ ನಮ್ಮ ಒಳಗಡೆ ಪರಮಾತ್ಮ ಇರೋದು, ನಮ್ಮ ಒಳಗಡೆ ಆ ಜೀವಾತ್ಮ ಇರೋದು, ನಮ್ಮ ಒಳಗಡೆ ವಿಶ್ವ ಇರೋದು. ನಾವು ಏನನ್ನು ನಂಬ್ತೀವೋ ಸಂಪೂರ್ಣವಾಗಿ ಅದೆಲ್ಲ ಆಗ್ಬಿಡುತ್ತೆ. ನಾವು ಯಾವುದನ್ನೆಲ್ಲ ನಾವೇ ನಂಬಲ್ವೋ ಅದು ಆಗೋದೇ ಇಲ್ಲ. ಪ್ರತಿಯೊಬ್ಬ ಗ್ರೇಟ್ ಪರ್ಸನ್ನು, ದೊಡ್ಡ ಮನಸ್ಥಿತಿ, ದೊಡ್ಡ ಶ್ರೀಮಂತರು, ಅಥವಾ ದೊಡ್ಡದಾಗಿ ಜೀವನದಲ್ಲಿ ಏನೆಲ್ಲ ಅಚೀವ್ ಮಾಡಿದಾರೋ, ಸಕ್ಸಸ್ ಮಾಡಿದಾರೋ, ಅವರೆಲ್ಲರೂ ಅವರನ್ನು ಹೆಚ್ಚು ನಂಬಿರ್ತಾರೆ. ನೋಡಿ, ಯಾವುದೋ ಒಂದು ವ್ಯಕ್ತಿ, ನಾನು ಇದನ್ನು ಹೇಳಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ತಿದ್ದೇನೆ. ಸೌತ್ ಆಫ್ರಿಕಾದಲ್ಲಿ ಒಂದು ಲಾಯರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅವರನ್ನು ಯಾರೋ ಒಬ್ಬ ಅಲ್ಲ, ತುಂಬ ಜನ ವೈಟ್ಸ್ ಅಂತ ಕರಿತೀವಿ, ಬೆಳ್ಳಗಿರೋರು, ತಳ್ಳಿಬಿಡ್ತಾರೆ ಟ್ರೈನಿಂದ ಆಚೆ ಕಡೆ. ತಳ್ಳಿಬಿಟ್ಟು, ದಿಸ್ ಈಸ್ ನಾಟ್ ಫಾರ್ ಪೂರ್ ಪೀಪಲ್ ಲೈಕ್ ಯು, ನಿಮ್ಮಂಥ ಬ್ಲ್ಯಾಕ್ಸ್ಗೆಲ್ಲ ಈ ಜಾಗ ಅಂತಂತೇಳಿ ತಳ್ಳಿದಾಗ, ಆಚೆ ಬಿದ್ದಾಗ ಅವನು ಯೋಚನೆ ಮಾಡ್ತಾನೆ, ಅವನು ಸಂಕಲ್ಪ ತೊಡ್ತಾನೆ, ಈ ನನ್ನ ಮಕ್ಕಳನ್ನೆಲ್ಲ ನನ್ನ ದೇಶದಿಂದ ಹೊರಗಡೆ ಅಟ್ಟಬೇಕು, ಇವ್ರನ್ನೆಲ್ಲ ಓಡಿಸ್ಬೇಕು ಅಂತ ಅಂದ್ಕೊಳ್ತಾನೆ. ಯಾಕೆ ಓಡಿಸ್ಬೇಕು ಅಂದ್ಕೊಳ್ತಾನೆ? ಒಡೆದು ಬಡಿದು ಹಿಂಸೆ ಕೊಟ್ಟು ಓಡಿಸ್ಬೇಕು ಅಂತ ಅಂದ್ಕೊಳ್ಳಲ್ಲ, ಏನೋ ಮಾಡದೆ ಅಹಿಂಸೆ ಮಾರ್ಗದಲ್ಲಿ ಇವ್ರನ್ನೆಲ್ಲ ಓಡಿಸ್ಬೇಕು ಅಂತ ಅಂದ್ಕೊಳ್ತಾನೆ. ಅಂದ್ಕೊಂಡಿದ್ದ ವ್ಯಕ್ತಿ ಮಹಾತ್ಮನಾಗಿಲ್ವ? ಅವನು ಅಂದುಕೊಂಡಿದ್ದೆ ತಾನೇ. ಅವನೇ ಇನ್ನೇನೋ ದೊಡ್ಡದಾಗೇನೂ ಮಾಡಲಿಲ್ಲಪ್ಪ, ಸಾಧಾರಣ ಲಾಯರು, ಎಲ್ಲೋ ಈ ದೇಶದಲ್ಲೂ ಇರಲಿಲ್ಲ, ಬೇರೆ ದೇಶದಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಇನ್ನೊಂದು ಯಾವುದೋ ಒಂದು ವ್ಯಕ್ತಿ ಸಣ್ಣ ಬಾಲಕನಾಗಿದ್ದಾಗ ಆಕಾಶದಲ್ಲಿ ಹೋಗೋ ಈ ಪಕ್ಷಿಗಳನ್ನೆಲ್ಲ ನೋಡಿ ಅಂದ್ಕೊಳ್ತಾನೆ, ನಾನು ಈ ರೀತಿ ಹಾರಬೇಕು, ನಾನು ದೊಡ್ಡವನಾದಾಗ ಈ ರೀತಿ ಹಾರಬೇಕು ಅಂತ ಅಂದ್ಕೊಳ್ತಾನೆ. ಓದ್ತಾನೆ, ಚೆನ್ನಾಗಿ ಓದ್ಬಿಟ್ಟು ಪೈಲಟ್ ಇಂಟರ್ವ್ಯೂಗೆ ಹೋಗ್ಬಿಟ್ಟು ಇಂಟರ್ವ್ಯೂ ಕೊಡ್ತಾನೆ. ಆದರೆ ಅವ್ನು ಡಿಸ್ಕ್ವಾಲಿಫೈ ಮಾಡಿಬಿಡ್ತಾರೆ, ಇನ್ನು ಪೈಲಟ್ ಆಗೋದಕ್ಕೆ ಅರ್ಹತೆ ಇಲ್ಲ ಅಂತಂತೇಳಿ ಕಳಿಸ್ಬಿಡ್ತಾರೆ. ಅವನಲ್ಲೇ ನಿಲ್ಲಲ್ಲ. ಮುಂದೆ ಏನಾಗ್ತಾನಂತ ನಾನು ಹೇಳೋ ಅವಶ್ಯಕತೆ ನಿಮ್ಗೆ ಗೊತ್ತಿದೆ. ಹೇಗೆ ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ಗೆ ಜಾಯ್ನ್ ಆಗಿ ಎಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡ್ತಾರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ತಾರೆ, ಮುಂದೊಂದು ದಿನ ಅವ್ರ ಕನಸು ನನಸಾಗುತ್ತೆ, ಹಾರ್ಕೊಂಡು ಹೋಗ್ತಾರೆ ಪಕ್ಷಿಯ ರೀತಿ. ಇದೆಲ್ಲವೂ ಹೇಗೆ ಸಾಧ್ಯ ಆಯಿತು? ಯಾವತ್ತೋ ಒಂದಿನ ಚಿಕ್ಕವನಿದ್ದಾಗ ಕನಸು ಕಾಣ್ತಾನೆ, ಅಂದುಕೊಳ್ತಾನೆ. ಅಂದುಕೊಂಡಿದ್ದು ಹೇಗೆ ಅಂದುಕೊಂಡ್ರು ಅಂತ ನಾನು ನಿಮ್ಗೆ ಹೇಳ್ತೇನೆ ಸದ್ಯದಲ್ಲೇ. ಇನ್ನೊಂದು ವ್ಯಕ್ತಿ, ಇನ್ನೊಂದು ಚಿಕ್ಕ ಹುಡುಗ, ಅವನು ಚಿಕ್ಕ ವಯಸ್ಸಲ್ಲಿದ್ದಾಗ ಮನೆಗೆ ಪೇಪರ್ ಹಾಕ್ತಾ ಹೋಗ್ತಾ ಇರ್ತಾನೆ. ಎಲ್ಲ ಮನೆಗಳಿಗೆ ಪೇಪರ್ ಹಾಕೋದು. ಬಟ್ ಪೇಪರ್ ಹಾಕ್ದಾಗೆಲ್ಲ ಅಂದ್ಕೊಳ್ತಿರ್ತಾನೆ, ನಾನು ಮುಂದೊಂದು ದಿನ ದೊಡ್ಡ ಕೋಟ್ಯಾಧಿಪತಿ ಆಗಬೇಕು, ಈ ಪ್ರಪಂಚದಲ್ಲಿ ಯಾರ್ಯಾರೋ ಶ್ರೀಮಂತರಿದ್ದಾರಂತೆ, ನಾನ್ಯಾಕೆ ಆಗಬಾರ್ದು, ನಾವ್ಯಾಕೆ ಆಗಬಾರ್ದು, ನಾನು ಅದರಲ್ಲೊಬ್ಬ ಹಾಗೇ ಆಗ್ತೇನೆ ಅಂತಂತೇಳಿ ಅಂದ್ಕೊಳ್ತಾನೆ. ಚಿಕ್ಕ ವಯಸ್ಸಷ್ಟೇ. ಅಲ್ಲಿಂದ ಪ್ರಾರಂಭವಾದದ್ದು ಇವತ್ತು ಅವನು ಟಾಪ್ 10ನಲ್ಲಿ ಒಂದು ದೊಡ್ಡ ಶ್ರೀಮಂತ ವ್ಯಕ್ತಿ. ವಾರನ್ ಬಫೆಟ್ ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇವರು ಅಂದುಕೊಂಡಿದ್ದೆ ತಾನೇ. ಅಂದುಕೊಳ್ಳದೆ ಏನೂ ಆಗಲ್ಲ, ಅಂದುಕೊಂಡ್ರೆ ಯಾವುದು ಆಗದೆ ಉಳಿಯಲ್ಲ, ಎಲ್ಲವೂ ಹಾಗೇ ಆಗುತ್ತೆ. ಸೊ ನಮಗೆ ಎಲ್ಲಿ ತನಕ ಈ ಕಲಿಯುಗದ ಮನಸ್ಥಿತಿ ಇರುತ್ತೋ ಅಲ್ಲಿ ತನಕ ನಾವು ಅಂದುಕೊಂಡಿದ್ದೆಲ್ಲ ಆಗೋದೇ ಇಲ್ಲ. ಯಾವಾಗ ನಮಗೆ ಸತ್ಯಯುಗದ ಸತ್ಯ ಲೋಕದ ಮನಸ್ಥಿತಿ ಬರುತ್ತೋ ಅಲ್ಲಿ ಅಂದುಕೊಳ್ಳೋದೇ ಬೇಡ, ತನ್ನಿಂದ ತಾನೇ ಆಗ್ತಿರುತ್ತೆ. ನಮ್ಮ ಜೊತೆ 84 ಲಕ್ಷ ಜೀವರಾಶಿಗಳಿದ್ದಾವೆ. ಅವು ಏನೂ ಅಂದ್ಕೊಳ್ಳೋದೇ ಇಲ್ಲ. ನೀವು ಯಾವುದೇ ಹಸು ಆಗಲಿ, ನೀವು ಯಾವುದೇ ಪ್ರಾಣಿ ಆಗಲಿ, ಪಕ್ಷಿಗಳಾಗಲಿ,
ಯಾವತ್ತಾದರೂ ಅದು ಇಂಥದ್ದು ಬೇಕು ಅಂತಂತೇಳಿ ಹೋಗಿ ದೇವಸ್ಥಾನದಲ್ಲಿ ಕೊರ್ಕೊಳ್ತಿದ್ಯಾ? ಇಂಥದ್ದು ಬೇಕು ಅಂತ ಚರ್ಚ್ಗೋ ಮಸೀದಿಗೋ ಹೋಗಿ ಮೊಣಕಾಲು ಹಾಕ್ಕೊಂಡು ಬೇಡ್ಕೊಳ್ತಿದ್ಯಾ? ಅಪ್ಪ ನನಗೆ ಊಟ ಕೊಡು, ಅಪ್ಪ ನನಗೆ ಗಾಳಿ ಕೊಡು, ಬೆಳಕು ಕೊಡು, ನೀರು ಕೊಡು. ಯಾವುದಾದ್ರೂ ಏನಾದರೂ ಕೇಳ್ಕೊಂಡಿದೆಯಾ? ಅದು ಎಲ್ಲ ಸಿಗ್ತಾನೆ ಇದೆ ಅದಕ್ಕೆ. 84 ಲಕ್ಷ ಜೀವರಾಶಿಗಳ ಮನಸ್ಥಿತಿ ಸತ್ಯಲೋಕದ ಮನಸ್ಥಿತಿಯಾಗಿರೋದಕ್ಕೆ ಅವಕ್ಕೆ ಕಾಲಕ್ಕೆ ಏನೇನು ಬೇಕೋ ಅದೆಲ್ಲ ವಿಶ್ವ ಕೊಡ್ತಾನೇ ಹೋಗ್ತಿದೆ. ಅವ್ರು ಕೋರೋದೇ ಬೇಡ. ಆದರೆ ನಾವು ಮನುಷ್ಯರು ಕೋರ್ಕೊಳ್ಳೋದು ಮಾತ್ರ ಅಲ್ಲ, ಸಂಕಲ್ಪ ಇಟ್ಕೊಂಡ್ರೆ ಮಾತ್ರ ಆಗುತ್ತೆ, ಇಲ್ಲಾಂದರೆ ಆಗೋದೇ ಇಲ್ಲ. ಅದು ಬೇರೆ ಕಲಿಯುಗ ಇದು. ಸೊ ಅದಕ್ಕೆ ನಾವು ಕೋರ್ಕೊಳ್ಳೋದ್ರಲ್ಲಿ ಪರಿಶುದ್ಧತೆ ಇರಬೇಕು, ಅದು ಸಂಕಲ್ಪವಾಗಿರಬೇಕು. 2 ಮಾತ್ರ ಅಲ್ಲ, 3ನೇದು ನಮಗೇನಾದರೂ ಕರ್ಮಗಳು, ನಾನು ಇದಕ್ಕೂ ಹಿಂದೆ ಹೇಳಿದ್ದೆ, ಸಂಚಿತ ಕರ್ಮಗಳು, ಪ್ರಾರಬ್ಧ ಕರ್ಮಗಳು, ಕ್ರಿಯಾಯಾನ ಕರ್ಮಗಳು, ಈ ರೀತಿಯೆಲ್ಲ ಕರ್ಮಗಳಿದಾವಲ್ವ. ಈ ಕರ್ಮಗಳು ಕಳ್ಕೊಂಡಾಗ ಮಾತ್ರ ನಾವು ಅಂದುಕೊಂಡಿದ್ದು ತಾನಾಗಿಯೇ ಆಗುತ್ತೆ. ಜೂನ್ 29, 2025 ಇದೇ ತಿಂಗಳು, ಇನ್ನು 4-5 ದಿನ ಇದೆ. ಈ ವರ್ಕ್ಶಾಪ್ನಲ್ಲಿ, ಕಾರ್ಯಾಗಾರದಲ್ಲಿ ನಾವು ಹೇಗೆ ಕರ್ಮಗಳನ್ನು ಕಳೆದುಕೊಳ್ಳೋದು, ಕರ್ಮಗಳನ್ನು ಕಳೆದುಕೊಂಡಾಗ ಮಾತ್ರ ನಾವು ಕೋರ್ಕೊಂಡಿದ್ದೆಲ್ಲ ಪಡ್ಕೊಳ್ಳೋದಕ್ಕೆ ಸಾಧ್ಯ, ನಾವು ಅಂದುಕೊಂಡಿದ್ದೆಲ್ಲ ಮಾಡೋದಕ್ಕೆ ಸಾಧ್ಯ. ಹಣ, ಆಸ್ತಿ, ಐಶ್ವರ್ಯಗಳು ಎಲ್ಲರಿಗೂ ಬರೋದಿಲ್ಲ ರೀ. ನೀವು ನೋಡಿ, ಕೇವಲ 5% ಜನಕ್ಕೆ ಮಾತ್ರ ಎಷ್ಟು ಬೇಕೋ ಅಷ್ಟು ಹಣ, ಆಸ್ತಿ, ಅಷ್ಟೇ ಅಲ್ಲ ಆರೋಗ್ಯ, ಎಲ್ಲ ಸಿರಿ ಸಂಪತ್ತು, ಸಂಬಂಧಗಳು ಎಲ್ಲ ಚೆನ್ನಾಗಿರೋದು. ಇನ್ನು 95% ಜನ ನಾವೆಲ್ಲ ಅನುಭವಿಸ್ತಿದ್ದೀವಿ ಕಷ್ಟಗಳನ್ನ. ಈ ಕರ್ಮಗಳನ್ನ ಹೇಗೆ ನಿವಾರಣೆ ಪಡ್ಕೊಳ್ಳೋದು? ಫಸ್ಟ್ ಆಫ್ ಆಲ್ ನಾನೇನು ಕರ್ಮ ಮಾಡಿದ್ದೀನಿ ಅದು ಹೇಗೆ ಗೊತ್ತಾಗೋದು? ಇವೆಲ್ಲವನ್ನು ಮುಂಬರುವ ಕಾರ್ಯಾಗಾರದಲ್ಲಿ ನಾವು ತಿಳ್ಕೊಳ್ಳೋಣ. ಅಷ್ಟೇ ಅಲ್ಲ, ಮನೆ ಕಟ್ಟೋದು ಎಷ್ಟೋ ಜನಕ್ಕೆ ಕನಸಿರುತ್ತೆ. ಮನೆ ಹೇಗೆ ಕಟ್ಟಬೇಕು, ಏನು ಮಾಡಬೇಕು, ತಳಾದಿಗೆ ಹಾಕುವಂಥ ಒಂದು ಸ್ಮರಣಿಕೆಯನ್ನು ನಿಮಗೆ ಕೊಡ್ತಿದ್ದೇನೆ. ಸೊ ಮೃತ್ತಿಕೆಯನ್ನು ನೀವು ತೆಗೆದುಕೊಂಡೋಗಿ, ಇದು ಉಚಿತವಾಗಿ ಕೊಡ್ತಿರ್ತಕ್ಕಂಥದ್ದು. ಸೊ ಹೇಗೆ ರೆಸಿಗ್ನೇಷನ್ ಹಾಕಿ ವ್ಯಾಪಾರ ಸ್ಟಾರ್ಟ್ ಮಾಡೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ತಿಂಗಳಿಗೆ ಯಾವತ್ತೂ ನಾನು ಹೇಳ್ತಾ ಇರ್ತೇನೆ, ಕನಿಷ್ಠ 3 ಲಕ್ಷ ದುಡಿಲೇಬೇಕು. ಆ 3 ಲಕ್ಷ ಬರೋ ಅಂಥ ವ್ಯಾಪಾರವನ್ನೇ ಅಥವಾ ವ್ಯವಸ್ಥೆಯನ್ನೇ ಹುಡುಕೋಬೇಕು ಅಂತ ನಾನು ಹೇಳ್ತಿರ್ತೇನೆ. ಅದು ಹೇಗೆ ಮಾಡೋದು, ಇದ್ರ ಬಗ್ಗೆಯೂ ನಾನು ವರ್ಕ್ಶಾಪಲ್ಲಿ ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲ, ನಾವು ಸನಾತನ ಧರ್ಮವನ್ನು ಪಾಲನೆ ಮಾಡಿ ಶ್ರೀಮಂತರ ಹೇಗಾಗೋದು, ವಿಶೇಷವಾಗಿ ಈ ತುಳಸಿ ಗಿಡ ನೆಡುವಂಥದ್ದು, ತುಳಸಿ ಗಿಡದ ಮಹತ್ವ, ಹಣಕಾಸಿಗೂ ಸಿರಿ ಸಂಪಾದನೆಗೂ ಶ್ರೀಮಂತಿಕೆಗೂ ಈ ತುಳಸಿಗೂ ಏನು ಇದಕ್ಕೆ ಕನೆಕ್ಷನ್ನು? ಇನ್ನೂ ಕೆಲವರಿಗೆ ಏನೋ ಕ್ವೆಶನ್ ಇರುತ್ತೆ ಮನಸ್ಸಿನಲ್ಲಿ, ಅಲ್ಲ ಈ ತುಳಸಿ ಗಿಡನೂ ನೆಡೋದಿಲ್ಲ, ಎಂಥದ್ದು ಮಾಡಲ್ಲ ಈ ಫಾರಿನವರೆಲ್ಲ, ಅವ್ರಿಗೆಲ್ಲ ದುಡ್ಡು ಬರ್ತಿದೆ, ಅವರೆಲ್ಲ ಹೇಗೆ ಶ್ರೀಮಂತರಾದರು? ಹೌದು, ಇದ್ರ ಬಗ್ಗೆನೂ ನಾನು ನಿಮಗೆ ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಎಲ್ಲರೂ ನೇರವಾಗಿ ಸಿಗೋಣ, ಎಲ್ಲರೂ ಕಲಿಯೋಣ. ಎಲ್ಲರಿಗೂ ಶ್ರೀಮಂತರಾಗುವಂಥ ಹಕ್ಕು ಮತ್ತು ಜವಾಬ್ದಾರಿ ಎಲ್ಲರಿಗೂ ಇದೆ. ಎಲ್ಲರೂ ಆಗಿ ಈ ಪ್ರಪಂಚದ ಸಕಲ ಸಿರಿ ಸಂಪತ್ತು, ವೈಭೋಗಗಳನ್ನು ಅನುಭವಿಸೋಣ. ಸೊ ಇವತ್ತೆಲ್ಲ ಮೇಡಮ್ ನೀವು ಕೇಳೋದಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೇನೆ, ಟೆಕ್ನಿಕ್ ಅದ್ಭುತವಾಗಿದೆ, ಇದನ್ನೆಲ್ಲರೂ ಫಾಲೋ ಮಾಡಿ. ಸಾಧ್ಯವಾದಷ್ಟು ಅಲ್ಲ, ಎಲ್ಲರೂ ಖಡಾಖಂಡಿತವಾಗಿ ಮಾಡಬೇಕು. ಯಾರಿಗೆಲ್ಲ ಇನ್ನೂ ಏನು ಮಾಡಬೇಕು ಅಂತ ಗೊತ್ತಿರಲ್ವೋ, ಅಥವಾ ಯಾವ ವ್ಯಾಪಾರ ಮಾಡಬೇಕು, ಹೇಗೆ ಮಾಡಬೇಕು, ಕನ್ಫ್ಯೂಷನ್ ಇದೆ, ನನಗೆ ಗೊತ್ತಾಗ್ತಿಲ್ಲ ಅಂತ ಎಷ್ಟು ಜನಕ್ಕೆ ಅನಿಸ್ತಿದೆಯೋ ಅಂಥವರೆಲ್ಲ ಹೀಗೆ ಮಾಡಿ. ಬೆಳಿಗ್ಗೆ ಒಂದಿನ ಅಲ್ಲ, ಪ್ರತಿದಿನ ಮಾಡಿದ್ರೂ ಪರವಾಗಿಲ್ಲ, ಬಟ್ ಅಟ್ಲೀಸ್ಟ್ ಶುಕ್ರವಾರದ ದಿನ ನೀವು ಮಾಡಲೇಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿದ್ದೇಳಿ, ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಯಾವುದಾದ್ರು ನಿಮ್ಮ ಮನೆ ಪಕ್ಕದಲ್ಲೋ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಅರಳಿ ಮರ, ಅರಳಿ ಕಟ್ಟೆ ಇದ್ದರೆ ಅಲ್ಲೋಗಿ ಸುಮ್ಮನೆ ಕೂತ್ಕೊಳ್ಳಿ, ಒಂದು 3 ನಿಮಿಷ ಕೂತ್ಕೊಂಡು, ಅಥವಾ ಕೆಲವ್ರು ಬೇಕಾದರೆ ಪ್ರದಕ್ಷಿಣೆ ಹಾಕ್ಬೋದು, 9 ಸುತ್ತು ಪ್ರದಕ್ಷಿಣೆ ಆಗ್ತಾ ಕೇಳ್ಕೊಳ್ಳಿ, ನಾನೇನು ಮಾಡಬೇಕು, ನಾನು ತಿಂಗಳ 3 ಲಕ್ಷ ಮಿನಿಮಮ್ ದುಡಿಬೇಕು. ನಾನು ಮಿನಿಮಮ್ ಅಂತ ಹೇಳ್ತಿದ್ದೀನಿ, ಯಾರೋ ಒಬ್ಬರು ಆಲ್ರೆಡಿ 9 ಲಕ್ಷ 15 ಲಕ್ಷ ದುಡಿತಿದ್ರೆ ಇನ್ನೂ ಹೆಚ್ಚು ದುಡಿಬೇಕು ಅಂತ ಕೇಳ್ಕೊಳ್ಳಿ. ನಾನು ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಕೇಳ್ರಪ್ಪ. ಯಾರಿಗೆ ಕೇಳಬೇಕು? ನೀವು ಕೇಳ್ತಾ ಇರೋದು ಯಾರು? ಅರಳಿ ಮರನ ಕೇಳ್ತಿದ್ದೀರ ಅಂತ ನೀವು ಅಂದ್ಕೊಂಡಿದ್ದೀರ. ನೀವು ಅರಳಿ ಮರನೆಲ್ಲ ಕೇಳ್ತಿರೋದು ನಮ್ಮೆಲ್ಲರಲ್ಲೂ ನೆಲೆಸಿರೋ ಅಂಥ ಆ ಪರಬ್ರಹ್ಮನಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಿರ್ತೀರ. ಯಾವಾಗ ಈ ಪ್ರಶ್ನೆಯನ್ನು ನಮ್ಮೊಳಗಡೆ ನಾವು ಕೇಳ್ಕೊಳ್ತೇವೋ, ನಮ್ಮೊಳಗಡೆ ಇರೋ ಪರಮಾತ್ಮ, ಪರಬ್ರಹ್ಮ ನಮಗೆ ಏನು ಬೇಕೋ ಅದಕ್ಕೆ ತಕ್ಕನಾಗಿ ಉತ್ತರ ಕೊಡ್ತಾನೆ. ಆ ಉತ್ತರ ಯಾವತ್ತೂ ತಪ್ಪಿರೋದಿಲ್ಲ. ನೋಡಿ, ಗೂಗಲ್ ತಪ್ಪು ಮಾಡ್ಬೋದು, ಆದರೆ ಗಾಡ್, ದೇವರು ತಪ್ಪು ಮಾಡೋದೇ ಇಲ್ಲ. ಯೂನಿವರ್ಸ್ಗೆ ತಪ್ಪು ಉತ್ತರ ಕೊಡೋಕ್ಕೆ ಗೊತ್ತಿಲ್ಲ. ಗೂಗಲ್ ಓಡೋದು ಇಂಟರ್ನೆಟ್ ಇದ್ದರೆ ಮಾತ್ರ, ಆದರೆ ಮನಸ್ಸಿಗೆ ಇಂಟರ್ನೆಟ್ ಬೇಕಾ?
ವೈಫೈ ಬೇಕಾ ಈ ಮನಸ್ಸಿಗೆ? ಎಂಥದ್ದು ಬೇಕಿಲ್ಲ. ಯಾವಾಗ ನಾವು ಮೌನವಾಗಿ ಧ್ಯಾನ ಸ್ಥಿತಿಯಲ್ಲಿ ನಾವು ಕೇಳ್ಕೊಳ್ತೇವೋ ಅದಕ್ಕೆಲ್ಲ ಉತ್ತರ, ಫಲ ಸಿಕ್ಕೇ ಸಿಗುತ್ತೆ. ದಯವಿಟ್ಟು ಮಾಡಿ, ಇದರ ಫಲವನ್ನು ಪಡೆದುಕೊಳ್ಳಿ. ಯಾರಿಗೆಲ್ಲ ಇದೆಲ್ಲ ಒಳ್ಳೆಯದಾಗಿದೆಯೋ ಅವರೆಲ್ಲರೂ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಎಷ್ಟು ಒಳ್ಳೆಯದಾಗಿದೆ ಅಂತೇಳಿ. ನೋಡಿ, ಇದಕ್ಕೆಲ್ಲ ಫೀಸ್ ಏನೂ ಇಲ್ಲ, ಚಾರ್ಜ್ ಏನೂ ಇಲ್ಲ. ನೀವು ಮಾಡಿ, ನಿಮಗೆ ಮಾಡಿ ಒಳ್ಳೆಯ ಅನುಭವವಾಗಿ ನಿಮಗೆ ಹಣ ಬರ್ತಿದ್ರೆ, ಯಶಸ್ಸು ಬರ್ತಿದ್ರೆ, ನಿಮಗೇನು ಕೋರ್ಕೊಂಡಿದ್ದು ಆಗ್ತಿದ್ರೆ ಆವಾಗ ಮಾತ್ರ ನನ್ನನ್ನಾಗಲಿ ಅಥವಾ ಅನಂತ ವಿಶ್ವಾಚಾರ್ಯ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಾಗಾರವನ್ನಾಗಲಿ ನಂಬಿ ಪಾಲನೆ ಮಾಡಿ. ಇಲ್ದಿದ್ರೆ ಬಿಟ್ಬಿಡಿ, ಚಿಲ್ ಅಷ್ಟೇ. ಎಲ್ರಿಗೂ ಸಿಗ್ತಾನೆ 29ನೇ ತಾರೀಕು ಜೂನ್ 2025ರಂದು. ಧನ್ಯವಾದಗಳು. ವೀಕ್ಷಕರೇ, ಅಂದುಕೊಂಡಿದ್ದೆಲ್ಲ ಆಗಬೇಕು ಅನ್ನೋದಾದರೆ ಒಂದಷ್ಟು ಟೆಕ್ನಿಕ್ಗಳನ್ನು ಗುರೂಜಿಯವರು ನಿಮಗೆ ಹೇಳ್ಕೊಟ್ಟಿದ್ದಾರೆ, ಇನ್ನೊಂದಷ್ಟು ಟೆಕ್ನಿಕ್ಗಳನ್ನು ಹೇಳ್ಕೊಡ್ತಾರೆ. ಆದರೆ ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಜೂನ್ 29ನೇ ತಾರೀಕು ಭಾನುವಾರ ನಡೀತಾ ಇರುವಂತಹ ವರ್ಕ್ಶಾಪ್ಗೆ ನೀವು ಭಾಗಿಯಾಗಬೇಕಾಗತ್ತೆ. ಸೊ ಈ ವರ್ಕ್ಶಾಪ್ಗೆ ಹೇಗೆ ಜಾಯಿನ್ ಆಗೋದು ಅನ್ನೋದಾದರೆ, ನಿಮ್ಮ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಸೊ ಮೊದಲು ಬಂದವರಿಗೆ ಆದ್ಯತೆಯನ್ನು ಗುರೂಜಿಯವರು ನೀಡ್ತಾ ಇದ್ದಾರೆ. ಕೇವಲ 500 ಸೀಟ್ಗಳು ಮಾತ್ರ ಸಿಗುತ್ತಾ ಇದೆ. ಹಾಗಾಗಿ ಬೇಗ ಬೇಗ ಬನ್ನಿ, ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ.